ಎಲ್ರಿಗೂ ನಮಸ್ಕಾರ. ನಾನಿವತ್ತು ಶೃಂಗೇರಿಯ ಖ್ಯಾತ ಪರಿಸರವಾದಿಗಳು ಜೊತೆಗೆ ಸಾಹಿತಿಗಳು, ಡಾಕ್ಟರೇಟ್ ಪದವಿ ಬಂದಂಥ ಶ್ರೀ ಡಾಕ್ಟರ್ ಕಲ್ಕುಳಿ ವಿಠ್ಠಲ ಹೆಗ್ಡೆ ಅವರ ತೋಟಕ್ಕೆ ಬಂದಿದ್ದೀನಿ. ನಮ್ಮ ಹಳೆಯ ಸ್ನೇಹಿತರು ಕೂಡ. ಹಾಗಾಗಿ ಅವ್ರ ತೋಟದಲ್ಲಿ ಕೋಕೋ ಬೆಳೆಯನ್ನು ಬೆಳೀತಿದ್ದಾರೆ. ಸುಮಾರು 30 ವರ್ಷಗಳಿಂದ ಇವರು ಕೋಕೋ ಬೆಳೆ ಬೆಳೀತಿದ್ದಾರೆ. ಹಾಗಾಗಿ ಮಲೆನಾಡಿನಲ್ಲಿ ಕೋಕೋ ಬೆಳೆ ಎಷ್ಟು ಉಪಯುಕ್ತ, ಹೇಗೆ ಅದರಿಂದ ಏನು ಲಾಭ ಪಡ್ಕೊಳ್ಬೋದು, ಅದು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಅವರು ನಮ್ಮ ಜೊತೆ ಕೊಡ್ತಿದ್ದಾರೆ. ಇಲ್ಲಿ ನಮ್ಮ ಜೊತೆಗೆ ನಾನಿಲ್ಲಿ ಪೇಟೆಗೆ ಬಂದಿದ್ದರಿಂದ ಇಲ್ಲಿ ಈ ದಿನ .comನವರು ಸಂದರ್ಶನಕ್ಕೆ ಅಂತ ಬಂದಿದ್ದರು. ನನಗೂ ಒಂದು ಒಳ್ಳೆ ಸುವರ್ಣ ಅವಕಾಶ ಸಿಕ್ತು ನಿಮಗೆಲ್ಲರಿಗೂ ಈ ವಿಷಯನ ತೋರಿಸ್ಕೊಡೋಕ್ಕೆ. ಹಾಗಾಗಿ ಅವ್ರ ಜೊತೆಗೆ ಒಂದಷ್ಟು ಮಾತುಕತೆ ಮಾಡಿಕೊಂಡು ನೋಡೋಣ ಬನ್ನಿ ಹೇಗಿರುತ್ತೆ ಅದು ಕೋಕೋ ಬೆಳೆ ಬಗ್ಗೆ ಸಂಪೂರ್ಣ ಮಾಹಿತಿ. ಪೂರ್ತಿ ವಿಡಿಯೋ ನೋಡಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ನೋಡ್ಕೊಂಬರೋಣ. ಇದರದ್ದು ಮೂಲ ಆಫ್ರಿಕಾದಲ್ಲಿ ಇವತ್ತು ಇದರದ್ದೇ ತೋಟ ಅಥವಾ ಇದ್ರ ಕಾಡುಗಳ ರೀತಿಯಲ್ಲಿ ಬೆಳೀತಾರೆ. ನಮೀಬಿಯಾ ಇದೇ ವಾತಾವರಣ ಅಲ್ಲಿ ಕೂಡ ಇರೋದ್ರಿಂದ ಅದನ್ನು ಇಲ್ಲಿಗೂ ಕೂಡ ಇಂಟ್ರಡ್ಯೂಸ್ ಮಾಡಿದರು. ಇದು ಈಗ ಮೊದಲು ಇಲ್ಲಿ ಕೋಕೋ ಅಂತ ಬಂದಾಗ ಏನಾಯಿತು ಅಂದರೆ ಆಫ್ರಿಕಾದ ಥರನೇ ಇದು ದೊಡ್ಡ ದೊಡ್ಡ ಮರಗಳಾಗ್ಬಿಡ್ತಿತ್ತು. ಭಾಳ ದೂರಕ್ಕೆ ಒಂದೊಂದು ಕಾಯಿ ಬಿಡ್ತಿತ್ತು ಅಪರೂಪಕ್ಕೆ. ಮತ್ತು ಅದಕ್ಕೆ ಸರಿಯಾದ ಮಾರುಕಟ್ಟೆನೂ ಅವ ಸಿಕ್ಕಲಿಲ್ಲ. ಕೊನೆಗೆ ಎಲ್ಲರೂ ಕೂಡ ಅದನ್ನು ಕಟ್ಟಿಗೆಗೆ ಕಡಿದು ಹೆಚ್ಚು ಕಡಿಮೆ ಮಲೆನಾಡಲ್ಲಿ ಒಂದು ಸರಿ ಕೋಕೋ ಬೆಳೆಯ ನಾಶ ಆಗೋದು. ಇದು ಎರಡನೇ ಹಂತದಲ್ಲಿ ಏನಾಯಿತು ಅಂದರೆ ಇದ್ರ ಬಗ್ಗೆ ರಿಸರ್ಚ್ ನಡೀತು ಕಾಸರಗೋಡು ಕೇಂದ್ರೀಯ ಅಡಿಕೆ ಸಂಶೋಧನಾ ಮಂಡಳಿಯಲ್ಲಿ. ಆಮೇಲೆ ಅಲ್ಲಿ ಒಂದು ಹೊಸ ವೆರೈಟಿಯನ್ನು ಇದು ಮಾಡಿದರು. ಇದು ಆ ಮಾಮೂಲಿ ಕೋಕೋ ಅಲ್ಲ, ಇದು F1 ಅಂತ ಒಂದು ವೆರೈಟಿ. ಇದು ಹೈಬ್ರಿಡ್. ಇದು ಹೆಚ್ಚು ಎತ್ತರ ಆಗಲ್ಲ, ಕಾಫಿ ಗಿಡಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ. ಮತ್ತು ಇದು ತುಂಬ ಫಸಲು ಜಾಸ್ತಿ ಬರುತ್ತೆ. ಆಮೇಲೆ ಇದರ ಸಿಪ್ಪೆ ತೆಳು ಇರುತ್ತೆ, ಬೀಜಗಳು ಹೆಚ್ಚಿರುತ್ತೆ. ಇದರಲ್ಲಿ 3 ಬಣ್ಣದ ಹಣ್ಣುಗಳು ಬರ್ತವೆ. ಬೀಜಗಳು ಎಲ್ಲವೂ ಒಂದೇ ಇದಿರ್ತವೆ. ಏನು ಅದರಲ್ಲಿ ಬೀಜಗಳಲ್ಲಿ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಬೀಜಗಳಲ್ಲೂ ಒಂದೇ ಥರ ಇದೆ. ಇದು ಅಡಿಕೆ ತೋಟಕ್ಕೆ ಯಾಕೆ ನಾವು ಹಾಕಿದ್ವು ಅಂತಂದರೆ, ನಮ್ಮ ಮಲೆನಾಡಲ್ಲಿ ಒಂದು ಅಲ್ಯೂಮಿನಿಯಂ ಆಲ್ಕಲೈಡ್ ಅಂತ ಒಂದು ಮಣ್ಣಲ್ಲಿ ಒಂದು ನಂಜಿದೆ. ನಮ್ಮಲ್ಲಿ ಇಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ, ಅದು ಒಂದು ನಂಜು. ಮತ್ತು ಬೇರೆ ಬೇರೆ ಲೋಹಗಳಿರುತ್ತೆ. ಇದು ಹಗುರವಾದ ಲೋಹ ಆದರೂ ಕೂಡ ಅದು ನಂಜು, ಅದು ಅಲ್ಯೂಮಿನಿಯಂ ಆಲ್ಕಲೈಡ್ ಅಂತ. ಅದು ಸಾಮಾನ್ಯವಾಗಿ ನಮ್ಮ ಎಲ್ಲ ಮಲೆನಾಡಿನ ಎಲ್ಲ ಪ್ರದೇಶಗಳಿರುತ್ತೆ. ಈ ಗಿಡ ಆ ಅಲ್ಯೂಮಿನಿಯಂ ಆಲ್ಕಲೈಡನ್ನು ಹೀರ್ಕೊಳ್ಳುತ್ತೆ. ಇದನ್ನು ಅಡಿಕೆ ತೋಟಗಳಲ್ಲಿ ನಡೋದ್ರಿಂದ ಏನು ಒಳ್ಳೆಯದು ಅಂತಂದರೆ, ಈ ಅಡಿಕೆ ಇದೆಯಲ್ಲ, ಇದ್ರ ಬೇರು, ಇದು ಪಾಮ್ ಜಾತಿದು, ಇದು ಹೆಚ್ಚು ಅಂದರೆ ಒಂದು 5-6-7 ಅಡಿ ಮಾತ್ರ ಹೋಗುತ್ತೆ. ಇದು ಡೀಪ್ ರೂಟ್, ಇದಕ್ಕೆ ತಾಯಿ ಬೇರಿದೆ. ಈ ತಾಯಿ ಬೇರೆ ಇರೋದ್ರಿಂದ ಇದರದ್ದು ಆಳಕ್ಕೆ ಹೋಗುತ್ತೆ ಬೇರು. ಎರಡನೇದು, ಇದು ಪೂರ್ತಿ ಓಪನ್ ಏರಿಯಾದಲ್ಲಿ ಇದನ್ನು ಬೆಳೆಸೋಕ್ಕಾಗಲ್ಲ ಅಂತಿತ್ತು. ಆದರೆ ಈಗ ಬೆಳೆಸಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆದರೆ ಇದು ಪೂರ್ತಿ ಓಪನ್ ಏರಿಯಾದಲ್ಲಿ ಇದು ಬರೋದಿಲ್ಲ. ಇದಕ್ಕೆ ಮಿನಿಮಮ್ ಒಂದು ಶೇಡ್ ಬೇಕು. ಇದಕ್ಕೊಂದು 40% ಆದರೂ ಶೇಡ್ ಬೇಕಾಗುತ್ತೆ. ಆಮೇಲೆ ಇದನ್ನು ಬೆಳೆಸೋದ್ರಿಂದ ಅಡಿಕೆ ತೋಟದಲ್ಲಿ ಏನಾಗ್ತಂದರೆ, ಒಂದು ನಾ ಹೇಳಿದ ಅಲ್ಯೂಮಿನಿಯಂ ಆಲ್ಕಲೈಡಿನ ನಂಜನ್ನು ತೀರಿದ್ರ ಜೊತೆಗೆ ಇದು ತುಂಬ ಎಲೆ ಉದುರಿಸುತ್ತೆ. ಆ ಎಲೆನ ನಮಗೆ ಏನು ಒಂದು ಅಡಿಕೆ ತೋಟಕ್ಕೆ ಬೇಕಾಗುವಂಥ ಸಾವಯವ ಗೊಬ್ಬರ ಇದೆ, ಆ ಗೊಬ್ಬರ ಸಂಪೂರ್ಣ ಈ ಗಿಡದ ಎಲೆಯಿಂದನೇ ಸಾಕಾಗುತ್ತೆ. ಇದು ಕಾಣುತ್ತೆ. ಅದ್ರ ಜೊತೆಗೆ ಏನಾಗ್ತಂದರೆ, ನಮ್ಮಲ್ಲಿ ಮಲೆನಾಡಲ್ಲಿ ಈ ಓಪನ್ ಬಿಟ್ಟ ತಕ್ಷಣ ಇದು ಹಳು ಅಂದರೆ ಬೇರೆ ಬೇರೆ ಕಳೆ ಗಿಡಗಳದ್ದೇ ಒಂದು ದೊಡ್ಡ ಸಮಸ್ಯೆ. ಸಂಪೂರ್ಣವಾಗಿ ಈ ಗಿಡ ಏನಾದ್ರು ಬೆಳೆದು ಇದ್ದಾದರೆ ನಮಗೆ ಆ ಹಳು ಸೋರುವಂತಹ ಕೆಲಸಗಳು ಇರೋದಿಲ್ಲ. ಆಮೇಲೆ ಇದು ಅಡಿಕೆ ಬೇರಿನ ಜೊತೆಗೆ ಪೈಪೋಟಿ ಮಾಡಲ್ಲ. ಇದಕ್ಕೆ ಕೊಡುವ ಆಹಾರ ಕೊಟ್ಟರೆ ಇದ್ರ ಪಾಡಿಗೆ ಇದಿರುತ್ತೆ, ಅದರ ಆಹಾರ ತಿನ್ನಕ್ಕೆ ಹೋಗಲ್ಲ. ಆದರೆ ಇದಕ್ಕೆ ಆಹಾರ ಕೊಡದಿದ್ದರೆ ಮಾತ್ರ ಅದರದ್ದು ಸ್ವಲ್ಪ
ಅದರದ್ದು ಆಹಾರನ ಕಡಿಮೆ ಮಾಡ್ತದೆ. ಆವಾಗ ಅಡಿಕೆ ಕಡಿಮೆ ಆಗುತ್ತೆ. ಆದರೆ ಇದನ್ನು ಹಾಕೋದ್ರಿಂದ ಅಡಿಕೆ ಫಸಲು ಕಡಿಮೆ ಆಗಲ್ಲ, ಜಾಸ್ತಿ ಆಗುತ್ತೆ. ಇದು ಒಂದು. ಆಮೇಲೆ ಇದು ವರ್ಷಕ್ಕೆ 2 ದೊಡ್ಡ ಬೆಳೆ. ವಿಶೇಷವಾಗಿ ಇಲ್ಲಿ ಕ್ಯಾಡ್ಬರೀಸ್ನವರು ಪುತ್ತೂರಲ್ಲಿ ಆ ಗಿಡನೇ ಮಾಡಿ ಗಿಡನ ಪ್ರತಿ ಎಲ್ಲ ರೈತರಿಗೂ ಕೊಡ್ತಾರೆ. ಮತ್ತು ಅವರು ಹಾರ್ಟಿಕಲ್ಚರ್ನವ್ರಿಗೂ ಕೊಡ್ತಾರೆ, ಮತ್ತು ಬೇರೆ ಬೇರೆ ರೈತರ ಹತ್ರನೂ ಬೆಳೆಸ್ತಾರೆ. ಅವರು ಸ್ವಲ್ಪ ವ್ಯಾಪಕವಾಗಿ ಬೆಳೆಸುವ ಯೋಜನೆಗಳನ್ನೇ ಮಾಡ್ಕೊಂಡಿದ್ರು. ಈ ಗಿಡ ನಾವು ಅವ್ರಿಗೇನು ಪಾಲಿಥೀನ್ ಇದರಲ್ಲಿ ಮಾಡಿ ಕೊಡ್ತಾರೆ. ಆ ಗಿಡ ನೆಟ್ಟರೆ ಅದು ಒಂದು 3 ವರ್ಷಕ್ಕೆ ಅದು ಫಸಲು ಬರೋದಕ್ಕೆ ಶುರು ಮಾಡ್ತದೆ. ಆಮೇಲೆ ಒಂದು 5 ವರ್ಷದ ನಂತರ ಸರಿಯಾಗಿ ಅದು ಸದೃಢವಾಗಿ ಬೆಳೆದು ಅದು ಫಸಲನ್ನು ಕೊಡುತ್ತೆ. ಆಮೇಲೆ ಇದರಲ್ಲಿ ಏನು ಅಂತಂದರೆ, ಈ ಥರ ಇದೀಗ ಕಸಿ ಮಾಡದಿರೋ ಗಿಡ ಸ್ವಲ್ಪ ಕಸಿ ಮಾಡಬೇಕಾಗುತ್ತೆ. ಕಸಿ ಹೇಗೆ ಮಾಡಬೇಕು ಅಂತಂದರೆ, ಈ ಥರದ ಈ ಗಿಡಗಳ ಭಾಗಕ್ಕೆ ಇಲ್ಲಿ ತಲೆಯಲ್ಲಿ ಸ್ವಲ್ಪ ಬಿಸಿಲು ಬೀಳಬೇಕು. ಈ ಬೇಡದ ಹರೆಗಳನ್ನೆಲ್ಲ ಪ್ರತಿ ವರ್ಷ ಇಂಥದ್ದನ್ನೆಲ್ಲ ತೆಗೆದು ಈ ಹರೆಗಳ ಸಂಖ್ಯೆನ ಕಡಿಮೆ ಮಾಡಬೇಕು. ಏನು ನಾವು ಕಸಿ ಮಾಡುವಾಗ ಯಾವುದು ಕೆಳಗಡೆ ಹೀಗೆ ಬಗ್ಗುತ್ತೆ ಅಥವಾ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳುತ್ತೆ ಮತ್ತು ಕೆಳಮುಖವಾಗಿ ಹುಟ್ಟುತ್ತೆ ಅಂಥವನ್ನೆಲ್ಲವನ್ನು ತೆಗಿಬೇಕಾಗ್ತವೆ. ವೇಸ್ಟ್ ತೆಗೆದು ಇಂಥ ಮೇಲ್ಗಡೆ ಹೋಗೋದನ್ನು ಅಂಬ್ರೆಲಾ ಶೇಪ್ ಅಂತಾರೆ. ಅಂದರೆ ಕೊಡೆಯ ಆಕಾರದಲ್ಲಿ ಇದು ಮೇಲಕ್ಕೆ ಹೋಗುವಂಗೆ ನಾವು ಮಾಡಿಕೊಂಡ್ರೆ ನಮ್ಮ ಅಡಿಗಡೆ ಯಾವುದೇ ಕೆಲಸಕ್ಕೂ ತೊಂದರೆ ಆಗೋಲ್ಲ. ಮತ್ತು ಅದರ ಇದ್ರ ಸಿಪ್ಪೆಯಲ್ಲೇ ಇದು ಬಿಡೋದ್ರಿಂದ, ಸಿಪ್ಪೆಯಲ್ಲೇ ಹೂವು ಬಿಡೋದ್ರಿಂದ ಇದಕ್ಕೆ ಬಿಸಿಲು ಬಿದ್ದರೆ ಚೆನ್ನಾಗಿ ಇದಾಗುತ್ತೆ, ಕಾಯಿ ಕಟ್ಟುತ್ತೆ. ಇದು ಚರ್ಮದ ರೀತಿಯಲ್ಲಿ ಇದರ ಸಿಪ್ಪೆ ಇದೆ. ಇದು ಆರೋಗ್ಯವಾಗಿರಬೇಕು. ನಮ್ಮಲ್ಲಿ ಯಾಕೆ ಇದರಲ್ಲಿ ತುಂಬ ಫಸಲು ಬರಲ್ಲ ಕಡಿಮೆ ಅಂದರೆ, ನಮ್ಮದು ಇದು ಹೊಳೆ ನೀರು ಬರುವ ಜಾಗ. ಇದಕ್ಕೆ ಫಂಗಸ್ ಬರುತ್ತೆ ಈ ಸಿಪ್ಪೆಗೆ. ಇದಕ್ಕೆ ಇನ್ನೊಂದು ಏನು ವಿಶೇಷ ಅಂದರೆ, ಈ ಅಡಿಕೆಗೆ ಏನು ಕೊಳೆ ರೋಗ ಅಂತ ಬರುತ್ತೆ, ಫೈಟಾಫ್ಥೆರಾ ಅಂತ, ಅದು ಅದರ ಫಂಗಸ್ಸು. ಅದೇ ಫೈಟಾಫ್ಥೆರಾ ಈ ಕೋಕೋಗೂ ಬರುತ್ತೆ. ಆದ್ದರಿಂದ ಬೋಡಮಿಶ್ಚರು ಇದಕ್ಕೆ ಔಷಧಿನೂ ಕೂಡ ಆಗುತ್ತೆ. ಇದು ಈ ಥರ ಮೊದಲು ಹೀಗೆ ಹೂ ಬಿಡುತ್ತೆ. ಈ ಹೂವು ಗಂಡು ಹೆಣ್ಣು ಇದರಲ್ಲೇ ಇರುತ್ತೆ. ಇದು ಪಾಲಿನೇಷನ್ ಆಗುತ್ತೆ. ಹೆಣ್ಣು ಹೂಗಳು ಹೀಗೆ ಇದು ಮಿಡಿ ಆಗುತ್ತೆ. ಈ ಥರ ಆಗಿ 3 ತಿಂಗಳಿಗೆ ಅದು ದೊಡ್ಡದಾಗುತ್ತೆ. ನ್ಯಾಚುರಾಗಿ ಹಣ್ಣಾಗುತ್ತೆ. ಹಣ್ಣು ಆ ರೀತಿ ಬಣ್ಣ ಬಂದ ಮೇಲೆ ನಾವು ಅದನ್ನು ಕಿತ್ಕೊಂಡು ಹೋಗ್ತೀವಿ. ಆದರೆ ಇದನ್ನು ಹೀಗೆ ಕೈಯಲ್ಲಿ ಕೀಳೋದು ಆ ರೀತಿ ಮಾಡಬಾರ್ದು. ಯಾಕೆಂದರೆ ಇದು ಚರ್ಮ ಏನು ಸಿಪ್ಪೆ ಇದೆ, ಇದು ಯಾವಾಗಲೂ ಅದಕ್ಕೆ ಪೆಟ್ಟಾಗಬಾರ್ದು. ಅದಕ್ಕೆ ಅದನ್ನು ಹರಿತವಾದ ಕತ್ತಿಲಿ ಇದನ್ನು ಯಾವುದೇ ಕೆಲಸ ಮಾಡೋದಾದರೆ, ಇಂಥ ಚಿಗುರು ತೆಗೆಯೋದಾಗಲಿ ಅಥವಾ ಈ ಥರ ಹಣ್ಣು ಕುಯ್ಯೋದಾಗಲಿ, ಹರಿತವಾದ ಕತ್ತಿನೇ ಬಳಸಬೇಕು. ಇದನ್ನು ನಾವು ಕೈ ಸಿಕ್ತಂಥದ್ದು ಹಿಂಗೆ ಕಿತ್ಬಿಟ್ರೆ ಇದರ ಚರ್ಮ ಏನು ಸಿಪ್ಪೆ ಇದೆ ಅದಕ್ಕೆ ತೊಂದರೆ ಆಗುತ್ತೆ. ಅದು ಮುಂದಿನ ಬೆಳೆಗೆ ಕಡಿಮೆ ಆಗುತ್ತೆ. ಆಮೇಲೆ ಇದು ಕನಿಷ್ಠ ಒಂದು 30-50 ವರ್ಷ ಇರುತ್ತೆ. ಈ ಮರ ಒಂದು ಸರಿ ನಾವು ನೆಟ್ಟು ಇದು ಮಾಡಿದರೆ ನಿರಂತರವಾಗಿ ನಮಗೆ ಅಡಿಕೆ ತೋಟಗಳಲ್ಲಿ ಇದೊಂದು ವರ ಇದ್ದಂಗೆ. ಏಕೆಂದರೆ ಗೊಬ್ಬರ ಹಾಕೋದು ಬೇಡ, ಹಳು ಇರಲ್ಲ, ಫಸಲು ಕಡಿಮೆ ಆಗಲ್ಲ. ಆಮೇಲೆ ಇದು ನಿರಂತರವಾಗಿ ಬರ್ತಾ ಇರ್ತದೆ. ಉಪಬೆಳೆಯಾಗಿ ನಮಗೆ ಒಂದು ನಮ್ಮ ಅಡಿಕೆ ತೋಟದಲ್ಲಿ ಏನು ಕೆಲಸ ಮಾಡೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಆ ಖರ್ಚೆಲ್ಲ ಇದರಲ್ಲೇ ಹೋಗುತ್ತೆ. ಆದರೆ ವಿಶೇಷ ಏನು ಅಂದರೆ, ಇದರ ಮಾರುಕಟ್ಟೆ ನಿಯಂತ್ರಣ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಕ್ಯಾಂಪ್ಕೋದವರು ವಿಶೇಷವಾಗಿ ಇದರ ಪ್ರಯತ್ನ ಮಾಡಿದರು. ಆವಾಗಿನ ಜೈಲ್ ಸಿಂಗ್ ಅಂತ ಒಬ್ಬರು ತೋಟಗಾರಿಕೆಯ ಮಂತ್ರಿ ಆಗಿದ್ದರು. ಅವರು ಒಂದು ವಿಶೇಷ ಅನುದಾನ ಕೊಟ್ಟು ಈ ಕ್ಯಾಂಪ್ಕೋಗೆ ಮಾಡ್ತೀವಿ, ಅದೇ ಇದಕ್ಕೂ ಆಗಿಬಿಡುತ್ತೆ, ಅದರಲ್ಲೇ ಬಂದುಬಿಡುತ್ತೆ. ಇದರಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಈ ಥರ ಅನುಪಯುಕ್ತ ಅಂದರೆ ಇದಕ್ಕೆ ತೊಂದರೆ ಕೊಡುವಂಥದ್ದು ಈ ಥರ ಇದು ಬರುತ್ತೆ, ಚಿಗುರುಗಳು. ಇದು ತುಂಬ ಬೆಳ್ಕೊಂಡ್ಬಿಡ್ತದೆ. ಬಿಟ್ಟರೆ ಈ ಕಾಯಿ ಬರೋ ಬದಲಿಗೆ ಇದೇ ದೊಡ್ಡ ಕಿಂಗ್ ಬೆಳ್ಕೊಂಡ್ಬಿಡುತ್ತೆ. ಈ ಶಕ್ತಿ ಪೂರ ಅವೇ ತಿಂದ್ಬಿಡುತ್ತೆ. ಹಾಗಾಗಿ ಇದನ್ನು ತೆಗಿಬೇಕು ಯಾವಾಗದು. ಆಮೇಲೆ ಮಾಮೂಲಿ ಅಡಿಕೆಗೆ ಹಾಕೋ ಗೊಬ್ಬರ ಇದಕ್ಕೂ ಹಾಕಬೇಕು. ಅಡಿಕೆಗೆ ಹಾಕಿ ಸಾಕು ಅಂತ ಬಿಟ್ಟರೆ ಇದು ಅಡಿಕೆದು ತಿನ್ನೋಕ್ಕೆ ಹೋಗುತ್ತೆ. ಇದಕ್ಕೆ ಹಾಕೋ ಪಾಲು ಇದಕ್ಕೆ ಹಾಕಬೇಕು, ಅಡಿಕೆಗೆ ಹಾಕೋದು ಅಡಿಕೆಗೆ ಹಾಕಬೇಕು. ಹಾಗಂತ ಇದಕ್ಕೆ
ಹಟ್ಟಿ ಗೊಬ್ಬರ ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ತಂದು ವಿಶೇಷ ಏನು ಹಾಕೋದು ಬೇಡ. NPK ಅದು ವರ್ಷಕ್ಕೆ 2 ಸರಿ ಹಾಕಬೇಕು. ಮತ್ತು ಇದರ ಚರ್ಮದಲ್ಲೇ ಹೀಗೆ ಹೂವು ಕಾಯಿ ಮಿಡಿ ಎಲ್ಲ ಬರೋದ್ರಿಂದ ಇದನ್ನು ನಾವು ಎಷ್ಟು ಈ ಚರ್ಮವನ್ನು ಇದರ ಸಿಪ್ಪೆಯನ್ನು ಆರೋಗ್ಯವಾಗಿ ಇಟ್ಕೋತೀವಿ ಅಷ್ಟು ಚೆನ್ನಾಗಿ ಫಸಲು ಬರುತ್ತೆ. ಇದಕ್ಕೆ ಸ್ವಲ್ಪ ಹೀಗೆ ಬಿಸಿಲು ಬೀಳುವ ಹಾಗೆ ಮೇಲೆ ಬಿಸಿಲು ತಡೆಯಾದ ರೆಕ್ಕೆಗಳನ್ನು ತೆಗೆದು ಇದು ಕಡಿಮೆ ಮಾಡಿದರೆ ಒಳ್ಳೆಯ ಫಲವನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದಕ್ಕೆ ಅದು ವಿಶೇಷವಾಗಿ ಅಡಿಕೆಗೆ ಬರುವ ಫಂಗಸ್ಸೇ ಕೊಳೆ ರೋಗವೇ ಇದಕ್ಕೂ ಬರುವುದಾದ್ರಿಂದ ನಾವು ಅಂಥ ಏನಾದರೂ ಈ ಸಿಪ್ಪೆಗೂ ಫಂಗಸ್ ಬರುತ್ತೆ ಮತ್ತು ಈ ಹಣ್ಣುಗಳಿಗೂ ಬರುತ್ತೆ, ಬಿಟ್ಟರೆ ಮತ್ತೆ ಬೇರೆ ಇದಿಲ್ಲ. ಇದಕ್ಕೆ ಬಾಧೆಗಳು ಅಂದರೆ ವಿಶೇಷವಾಗಿ ಇಲಿ ತಿಂತಾವೆ, ಅಳಿಲು, ಕಬ್ಬೇಕು. ಆದರೆ ಇಲಿ ಮತ್ತು ಅಳಿಲು, ಅದು ಚಿಕ್ಕಳಿಲು, ಕಬ್ಬೇಕು ಇವುಗಳಿಂದ ಬಹಳ ದೊಡ್ಡ ಹಾನಿ ಆಗೋದಿಲ್ಲ. ಅವು ಸಹಿಸ್ಕೋಬೋದಾದಷ್ಟೇ ಇದು ಮಾಡೋದು, ಅದನ್ನು ದೊಡ್ಡ ವಿಶೇಷ ಅಲ್ಲ. ಆಮೇಲೆ ಇದರದ್ದು ಬೀಜಗಳನ್ನೇ ನಾವು ಉಪಯೋಗಿಸೋದಾದ್ರಿಂದ ಅವು ಯಾವುದೇ ತಿಂದರೂ ಬೀಜಗಳನ್ನು ಕೆಳಗೆ ಹಾಕ್ತವೆ, ಬೀಜ ಸಿಕ್ಕುತ್ತೆ. ಆದರೆ ಮಂಗಗಳನ್ನು ಮಾತ್ರ ಇದ್ದರೆ ಇದು ಸರ್ವನಾಶ ಮಾಡ್ತವೆ. ಏಕೆಂದರೆ ಮಂಗಗಳು ಬರೀ ಹಣ್ಣನ್ನು ಮಾತ್ರ ಕೇಳಲ್ಲ, ಅವು ಈಚು ಮಿಡಿ ಗಿಡ ಎಲ್ಲ ಹಾಳು ಮಾಡಿ ಬೆಳೆನೇ ಬೆಳೆಯೋಕ್ಕಾಗದಿದ್ದ ರೀತಿಯ ಕಾಟ ಕೊಡ್ತವೆ. ಮಂಗನ ಬಿಟ್ಟರೆ ಮತ್ತಿನ್ಯಾವುದೇ ಪ್ರಾಣಿಯ ಕಾಟ ಇಲ್ಲ. ಇದು ಪ್ಯಾಚ್ ಆದಲ್ಲಿಗೆ ಗಿಡ ಇಲ್ದಿದ್ದಲ್ಲಿ 2ನೇ ಪ್ಲಾಂಟ್ ಮಾಡಿರೋ ಗಿಡ ಇದು. ಇದರಲ್ಲಿ ಈಗ ಇದು ನೋಡಿ, ಇದು ಹೂವು ಈ ಥರ. ಇದು ಗಂಡು ಹೂವು, ಗಂಡು ಹೆಣ್ಣು ಒಟ್ಟಿಗೆ ಬರುತ್ತೆ ಎಲ್ಲ. ಇದು ಹೆಣ್ಣು ಏನು ಬರುತ್ತೆ, ಇದು ಕಾಯಾಗುತ್ತೆ. ಅವು ಗಂಡು ಹೂವು ಬಂದಿದ್ದು ಉದುರಿ ಹೋಗುತ್ತೆ. ಇದೇ ಆಮೇಲೆ ಬೆಳೆದು ದೊಡ್ಡದಾಗುತ್ತೆ. ಕೆಳಮುಖ ಬರುವಂಥ ಎಲ್ಲ ಇವನು ತೆಗಿಬೇಕು. ಹೀಗೆ ಹತ್ತೆತ್ತರದಲ್ಲಿ ಬರುವ ಹರೆಗಳನ್ನು ಹೌದು ಅವನು ತೆಗಿಬೇಕು. ಆವಾಗ ಇದು ಸ್ವಲ್ಪ ಹರೆಗಳು ಕಡಿಮೆ ಆಯಿತು, ಎಲೆಗಳು ಕಡಿಮೆ ಆದ ತಕ್ಷಣ ಫಸಲು ಚೆನ್ನಾಗಿ ಆಗಿಲ್ಲ. ಇದಕ್ಕೆ ಗ್ರಾಫ್ಟ್ ಗಿಡ ಮಾಡಿದ್ದು. ಗ್ರಾಫ್ಟ್ ಅಂದರೆ ಕಸಿ ಗಿಡಷ್ಟು ಇದಾಗಲಿಲ್ಲ, ಸಕ್ಸಸ್ ಆಗಲಿಲ್ಲ. ಆಮೇಲೆ ಅದು ನೇರ ಹೋಗೋದಿಲ್ಲ, ಹೀಗೆ ಮೇಲೆ ಹೀಗೆ ಅಡ್ಡ ಪಡ್ಡ ಬಳ್ಳಿ ಥರ ಎಲ್ಲ ಹೋಗುತ್ತೆ. ಅದರಿಂದ F1 ಬೀಜದಲ್ಲಿ ಬಂದ ಗಿಡ ಅವ್ರ ಹತ್ರನೇ ತರಬೇಕು. ಇದು ಕ್ರಾಸ್ ಪಾಲಿನೇಷನ್ ಇದು. ಅದರಿಂದ ನಾವು ಕಾಯಲ್ಲಿ ಗಿಡ ಮಾಡಿದರೆ ಅಥವಾ ಬಿದ್ದು ಹುಟ್ಟಿದ ಗಿಡ ಇರುತ್ತಲ್ಲ, ಅದಕ್ಕೆ ಅದರದ್ದೇ ಸ್ವಭಾವ ಬಂದಿರೋದಿಲ್ಲ. ಇವರು ಕ್ಯಾಡ್ಬರೀಸ್ನವರು ಅಥವಾ ಇವರು CFTCRAನವರು ಸೆಂಟ್ರಲ್ಲು ಕೇಂದ್ರ ಅಡಿಕೆ ಮಾಡಿ ಅದರ ಪೂರ್ತಿ ಸ್ವಭಾವ ಬರುವ ಹಾಗೆ ಮಾಡಿರ್ತಾರೆ. ಇದರಲ್ಲಿ ಈಗ ಅಡಿಕೆ ಇದು 9 ಅಡಿ ಇದೆ, ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಡಿಕೆ. ಇದ್ರ ಮಧ್ಯೆ 4.5 ಅಡಿಗೆ ನಾವು ಈ ಗಿಡ ನಡ್ತೀವಿ. ಯಾಕಂದರೆ ಇದು ಅಡಿಕೆಗೆ ತೊಂದರೆ ಕೊಡಲ್ಲ. ಅಡಿಕೆ ಸಸಿ ಇದೆ ಅಷ್ಟೇ ನೆಡ್ಬೋದು. ಅಥವಾ ಜಾಸ್ತಿ ಆಗುತ್ತೆ ನಂಬ್ಕೊಂತಿದ್ರೆ 4 ಅಡಿಕೆ ಸಸಿಗಳಿಗೆ ಮಧ್ಯದಲ್ಲಿ ಒಂದು ನೆಡ್ಬೋದು. ಇಲ್ಲ ನಾವು ಸರಿ ಮೇಂಟೈನ್ ಮಾಡ್ತೀವಿ ಅಂತಂದರೆ ಪ್ರತಿ ಕಣ್ಣಿಗೆ ಅಂತ ಹೇಳ್ತಾರೆ, ಅಂದರೆ ಒಂದು ಗಿಡಕ್ಕೆ ಮಧ್ಯದಲ್ಲಿ ಒಂದು ಗಿಡ ನೆಡ್ಬೋದು. ಮಂಡ್ಯದ ತಾಲೂಕಲ್ಲಿ ತೆಂಗಿನ ತೋಟಗಳ ಕೆಳಗಡೆ ಕೋಕೋ ಬೆಳೆಯೋದು, ಮತ್ತು ಸೌತ್ ಕೇಂದ್ರದಲ್ಲಿ ಪುತ್ತೂರು ಆ ಭಾಗದಲ್ಲಿ ಕೂಡ ತೆಂಗಿನ ತೋಟಗಳಲ್ಲಿ ಕೆಳಗಡೆ ಬೆಳೆದಿದ್ದಾರೆ. ಆದರೆ ತೆಂಗು ಒಂದು ಹಂತದಲ್ಲಿ ಇದಕ್ಕೆ ಜಾಸ್ತಿ ನೆರಳಾಗುತ್ತೆ, ಮತ್ತು ಮತ್ತೊಂದು ಹಂತದಲ್ಲಿ ಕಡಿಮೆ ನೆರಳಾಗುತ್ತೆ. ಆದರೆ ಇದಕ್ಕೆ ಅಡಿಕೆ ಸರಿಯಾದ ನೆರಳಿನ ವ್ಯವಸ್ಥೆ. ಇದು ತೆಂಗಿನ ಮಧ್ಯದಲ್ಲೂ ಬರುತ್ತೆ. ಒಳ್ಳೆಯ ಫಸಲು ಈ ಥರ ಬಂದಿದೆ ಅಂತಂದರೆ ಒಂದು kg ಬೀಜದಿಂದ 3 kg ಬೀಜದವರೆಗೆ. ಅಂದರೆ ಈ ಹಣ್ಣುಗಳು ಸಾಮಾನ್ಯ ಒಂದು ಒಳ್ಳೆಯ ಈ ಥರ ಮೆಚೂರ್ಡ್ ಗಿಡ ಅಂತ ಅಂದರೆ ಒಂದು 100ವರೆಗೂ ಹಣ್ಣು ಬರುತ್ತೆ.